ಫ್ಲೋ ಗಿಲೋ ಇಲ್ರಿ, ಸತ್ಯನೇ ಐತದು, ಇತಿಹಾಸ ಹೇಳ್ತದ. ನೀವು ಬುಕ್ಕ ನೀವು ಏನು ಬೇಕಾದಂಗೆ ಬರ್ಕೊಂಡ್ರಿ. ಈ ದೇಶದ ಇತಿಹಾಸನೇ ಕಮ್ಯುನಿಸ್ಟ್ರು ಕಾಮ್ರೇಡ್ಗಳು ತಮಗೆ ಹೆಂಗೆ ಬೇಕು ಹಂಗೆ ತಿದ್ದ್ಯಾರ. ಲಪುಟ ಏನು ಇವೆಲ್ಲ ಪೇಡಿಗೆರೆಕೆ ಅದಾರ. ಏನ್ರಿ ಬುದ್ಧಿಜೀವಿಗಳು, ಸಾಹಿತಿಗಳು ಎಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಚಾರಗಳನ್ನು ದೇಶದ ಮುಂದೆ ಇಟ್ಟಾರೇನ್ರಿ. ಅಂಬೇಡ್ಕರ್ ಅವ್ರು ಪಾಕಿಸ್ತಾನ ಒಡಿ ಮುಂದೆ ಮುಸಲ್ಮಾನರ ಅಲ್ಲೇ ಕಳ್ಸತ್ ಹೇಳ್ಯಾರ. ದಮ್ ಇದ್ರೆ ಬಾತಲ್ರಿ ಕರ್ಗೆಗೆ. ಅಂಬೇಡ್ಕರ್ ಏನೇನು ಹೇಳ್ಯಾರ ನಾ ಹೇಳ್ತೀನಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾಳ ಕ್ಲಿಯರ್ ಹೇಳ್ಯಾರ, ಇಸ್ಲಾಂನಲ್ಲಿ ಸಹೋದರತ್ವ ಭಾವನೆ ಇಲ್ಲ. ಅವರು ತಮ್ಮ ಸಮಾಜ ಕಟ್ಟೆ ಅಣ್ತಂಬ್ರ ತಿಳ್ಕೊತಾರ. ಮತ್ತೊಂದು ಧರ್ಮವನ್ನು ಅವ್ರು ಏನತ್ತಾರ, ಕಾಫಿರ್ ಅತ್ತಾರ. ಅಂಬೇಡ್ಕರ್ 1940 ಇದ್ರ ಬಗ್ಗೆ ಚರ್ಚೆಗೆ ಬರ್ತಾರೆ ಕರೆಗೆ. ಈ ಈಶ್ವರ್ ಖಂಡ್ರೆ ಬರ್ತಾರ್ರಿ. ಅದು ಪೀರ್ ಭಾಷೆಂದು ಯಾಕೆ ಇದು ಇತಿಹಾಸ ಐತಿ. ನಾವೊಬ್ಬ ಯಾಕೆ ಸ್ಟಿಕೋನ್ ಇಡೀ ಬಿಜಾಪುರ ಬಾಗಲಕೋಟೆ ಜಿಲ್ಲಾದಾಗ ಯಾರಿಗೆ ಬೇಕಾ ಸಾಮಾನ್ಯ ಜನರಿಗೆ ಕೇಳ್ರಿ. ಶ್ರೀ ಗುರು ಬಸವಲಿಂಗಾಯನ ಬರ್ತಿದ್ರು. ಈಗ ಅದನ್ನು ಇದು ಓಂ ಶ್ರೀ ಗುರು ಬಸವಲಿಂಗಾಯನ ಮತ್ತಿತ್ತು. ಈ ಸನಾತನ ಹಿಂದೂ ಧರ್ಮವನ್ನು ಅದು ನಮ್ಮ ನಿನ್ನೆ ಒಬ್ಬ ಅವನೋ ಮೂರ್ಖ ಬರ್ದಾನ. ಕುಂಕುಮ ಹಚ್ಚೋದು ಸನಾತನ ಹಿಂದೂ ಧರ್ಮದಾಗ ಯಾಕೆ ಬತ್ತಂದ್ರೆ ಅವಾಗೆಲ್ಲ ಕುರಿ ಹಂದಿ ಅಂಥದ್ದು ತಿತ್ತಿದ್ರು, ಅದು ರಕ್ತ ಕೆಂಪು ಇರ್ತಿತ್ತು, ಅದಕ್ಕೆ ಅವ್ರು ಕುಂಕುಮ ಹಚ್ಕೋತಿದ್ರು. ಇಂಥ ಮೂರ್ಖ ನನ್ನ ಮಕ್ಕಳು ಬಸವಣ್ಣ ಹಿಂದೆ ಬೆನ್ನತ್ತಾರೆ ಮಾಡೋದು. ವಿಶ್ವಧರ್ಮ ಪೀಠಾಧ್ಯಕ್ಷ ಮಾತೆ ಗಂಗಾದೇವಿಯವರು ಕೂಡ ಖಂಡಿಸಿದ್ದಾರೆ. ಇವರು ಸನಾತನಿ ಧರ್ಮವನ್ನು ಬೆಂಬಲಿಸುವ ಒಂದು ಬರದಲ್ಲಿ ಈ ರೀತಿ ಮಾತಾಡೋದು ಸರಿಯಲ್ಲ. ಮಾತೆ ಮಾದೇವರು ಏನು ಮಾಡಿದ್ರಿ, ಕುಡಲ ಸಂಗಮ ವಚನಗಳನ್ನ ತಿದ್ದಿದ್ರಿಲ್ಲ. ಏನಂತೇಳಿ ವಚನ ತಿದ್ದಿದ್ರಿ, ಲಿಂಗಾನಂದ ಸಾಮ್ಯತ್ ಮಾಡಿದ್ರಲ್ಲ. ಯಾವ ನೈತಿಕತೆ ಐತೆ ಬಸವಣ್ಣವ್ರದ್ದು? ಯಾರಿಗೆ ತಿದ್ದಲಕ್ಕೆ ಇವ್ರಿಗೆ ಅಧಿಕಾರ ಕೊಟ್ಟಿದ್ರು? ಭಾರಿ ಪ್ರತಿಭಟನೆ ವಾಪಸ್ ತೊಗೊಂಡಾರ. ಮಾದೇವನು ಹಿಂದೆ ಹೋಗಿ ವಿಜಯ ಸಂಕೇಶ್ವರ ವಿರುದ್ಧ ನಿಂತು 10,000 ಓಟ್ ತೊಗೊಂಡವ್ರು ಅದಾರ. ಆ ಪೀಠದವ್ರಿಗೆ ಏನು ನೈತಿಕತೆ ಹಾಕೈತ್ರಿ? ಬಸವಣ್ಣನ ನೀವು ಇದು ಹೆಂಗೆ ತಿದ್ದಿದ್ರಿ? ಕೂಡಲ ಸಂಗಮ ದೇವಾಲಯದಿಂದ ತೆಗೆದು ಮಾಡಿದ್ರಲ್ಲ, ಇದು ದೊಡ್ಡ ಅಪರಾಧ ಇಲ್ಲದು. ಬಸವಣ್ಣವ್ರಿಗೆ ಮಾಡಿದ ಅಪರಾಧ ಇಲ್ಲ. ಆ್ಯಸ್ ಇಟ್ ಈಸ್ ಏನು ಬಸವಣ್ಣವ್ರು ಹೇಳಿದ್ದು ಅದನ್ನೇ ಹೇಳು. ನೋಡ್ರಿ, ಇವರಿಂದ ಏನಾಗೋದಿಲ್ಲ. ಬಿಜಾಪುರ್ನಾಗ ಬಸವಣ್ಣವ್ರ ಮೂರ್ತಿ ನಾವೇ ಮೇಂಟೆನೆನ್ಸ್ ಮಾಡ್ತೀವಿ. ಪಾರ್ಲಿಮೆಂಟ್ನಾಗ ಬಸವಣ್ಣ ಮೂರ್ತಿ ಕೂಡಿಸ್ಲಾಕ ನಾವೇ ಕಾರಣ. ನಾನು ಮಂತ್ರಿ ಇದ್ದೆ. ಪಾಪ ಅವರು ನಮ್ಮ ಸಣ್ಣ ಬಸಪ್ಪ ಅಪ್ಪ ಅವರು ಮೂರ್ತಿ ಕೊಟ್ಟವರು. ಅಟಲ್ ಬಿಹಾರಿ ವಾಜಪೇಯಿ ಕಡೆಯಿಂದ ನಾವು ಉದ್ಘಾಟನೆ ಮಾಡಿಸೋದು. ಕಿತ್ತೂರು ಚೆನ್ನಮ್ಮನ ಮೂರ್ತಿ ನಾವು ಉದ್ಘಾಟನೆ ಮಾಡಿ. ಇವ್ರು ಯಾರ್ಯಾರಿಗೂ ನೈತಿಕತೆ ಇಲ್ಲ. ಇವರೆಲ್ಲ ಬಸವಣ್ಣ ಬಗ್ಗೆ ಮಾತಾಡೋದು. ಬಸವಣ್ಣ ನಮ್ಮ ನಾನು ಇವ್ರೇನು ವೀರಶೈವ ಮಹಾಸಭಾದ್ರಿ ಅಂದ್ರೆ ಲಿಂಗಾಯತತೆ ಬರ್ದಿದ್ರೇನ್ರಿ? ವೀರಶೈವ ಅಖಿಲ ಭಾರತ ವೀರಶೈವ ಮಹಾಸಭಾನೇ ಐತಿ, ಲಿಂಗಾಯತಲ್ಲೇ ಐತಿ. ಅವ್ರು ಬಸವಣ್ಣನ ವಿಚಾರದವ್ರೆ ಅಲ್ಲ, ವೀರಶೈವ ಮಹಾಸಭಾದವ್ರು. ಅವ್ರು ಮಾತಾಡಲಿಕ್ಕೆ ನೈತಿಕ ಹಾಕೇ ಇಲ್ಲ. ಬಿಡ್ರಿ ಅದನ್ನು. ನಿಮ್ಗೆ ಒಂದು ಹೇಳಿನ ಪತ್ರಕರ್ತರಿಗೆ ಒಂದೇದ್ದು ಇಂಥ ಪಾಲ್ತು ಹೆಸರು ತಗೋಬೇಡ್ರಿ ಅಂತ ಹೇಳಿ ನನ್ನ ಪ್ರಶ್ನೆ. ನಂಬರ್ 1 ಹೇಳಿ ಕೇಳ್ರಿ. ಮತ್ತು ನೀವು ಕೆಲವೊಂದು ಸೃಷ್ಟಿ ಮಾಡಿ ನನ್ನ ಕಡೆ ಬಾಯಿಲಿ ಹೇಳ್ಸಕ್ಕೆ ಹೋಗ್ಬೇಡ್ರಿ. ನಿನ್ನೆ ಬಿಜಾಪುರನಾಗ ಏನು ಮಾಡಿದ್ರು, ವಿಜಯೇಂದ್ರ ವಕಫ್ ಹೋರಾಟಕ್ಕೆ ವಿರೋಧ ಮಾಡ್ಯಾರ ಅಂತ ಹೇಳಿದ್ರು. ನೀವು ರಾತ್ರಿ ಹೋಗಿ ನೋಡಿದ್ರೆ ಏನೂ ಅದ್ರ ಬಗ್ಗೆ ಏನೂ ಬಂದೇ ಇಲ್ಲ ನಿಮ್ಮ ಮೀಡಿಯಾದಾಗ. ನೀವು ಮೀಡಿಯಾದವ್ರು ಸುಮ್ಮನೆ ನಮ್ಮ ಮಾನ್ಯ ಸಿಟಿ ರವಿ ನಮ್ಮ ವಿರುದ್ಧ ಮಾತಾಡ್ಯಾನಂದ್ರಿ. ರಾತ್ರಿ ಸಿಟಿ ರವಿ ನಾವು ಏನೂ ಮಾತಾಡಿದ್ರೆ ನಮ್ಮ ಬೆಂಬಲ ನಮ್ಮ ಇದಕ್ಕೆ ಸಪೋರ್ಟ್ ಮಾಡ್ಯಾರ. ಕರೆಕ್ಟ್ ಅವ್ರು ಮಾತಾಡಿದ್ರೆ ಇನ್ನು ಮ್ಯಾಗ ನಾ ಯಾವುದೇ ಪ್ರತಿಕ್ರಿಯೆ ಕೊಡ್ಬೇಕಾದ್ರೆ ನಾನೇ ನಿಮ್ಮ ಎಲ್ಲ ಚಾನಲ್ಗಳು ನೋಡಿ ಕೊಡ್ತಾ ಕೊಡ್ತೀನಿ. ಕಾಶಪ್ಪನವ್ರ ಹೇಳಿಕೆ ಆಗಲೇ ಅರ್ಧ ಆಯ್ತು ಸರ್. ಅದು ಹಿಂದೇನು ಹೋರಾಟ ಮಾಡಿದ್ವಿ, ಪಾದಯಾತ್ರೆ ಮಾಡಿದ್ವಿ, ಅದು ಪ್ರಜ್ಞಾರಹಿತವಾಗಿ ಮಾಡಿದ್ವಿ, ಅವನು ಪ್ರಜ್ಞೆ ಇಲ್ಲ ಅನ್ನೋ ರೀತಿಯೊಳಗೆ ಹೇಳಿದ್ದಾರೆ. ಅದು ಎಷ್ಟು ಮಟ್ಟಿಗೆ ಸರಿ ಅಂತ ಸರ್? ನೋಡ್ರಿ, ಪ್ರಜ್ಞಾದಾಗ ಇದ್ದು ಬಿಟ್ಟು ನಮ್ಗೇನು ಗೊತ್ತರಪ್ಪ. ಅವ್ರ ಮೈಂಡ್ ಹೆಂಗಿತ್ತು ಅನ್ನೋದು. ನಾನು ಡಾಕ್ಟ್ರ, ನಾನು ನರರೋಗ ತಜ್ಞ ಅಥವಾ ಮೆದುಳು ರೋಗ ತಜ್ಞ, ಅಥವಾ ಅವ್ರು ಮುಂಜಾನೆ ಹೆಂಗಿರ್ತಿದ್ರು ಸಂಜೆ ಮುಂದೆ ಹೆಂಗಿರ್ತದೆ ಗೊತ್ತಿಲ್ಲ. ನನಗೇನೂ ಗೊತ್ತಿಲ್ಲ. ನಾವು ಹೋರಾಟಕ್ಕೆ ನಾ ಹೇಳಿದ್ದೆ, ನಾನಂತರೂ ಪಾದಯಾತ್ರೆ ನಡೀದಾಗೋದಿಲ್ಲಪ್ಪ. ನಂದು 108 kg ಐತಿ, ನನಗಾಗೋದಿಲ್ಲ, ನಾ ಬರೋದಿಲ್ಲ. ಎಲ್ಲೆಲ್ಲಿ ನನ್ನ ಅವಶ್ಯಕತೆ ಐತಿ ನಾವು ವಿಧಾನಸಭೆ ಒಳಗೆ ಹೋರಾಟ ಮಾಡ್ತೀನಿ. ನಮ್ಮ ಸರ್ಕಾರ ಇದ್ದರೂ ನಾ ಹೆಂಗೆ ಗಟ್ಟಿಗೆ ಹೋರಾಟ ಮಾಡೀನಿ, ಹಾಗೆ ಜನ ಅಪೇಕ್ಷೆ ಪಡ್ಲಕತ್ತಾರ. ನೀವು ಇದೇ ನೀವು ವಿನಾಯಕ್ ಕೇಳಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನನ್ನ ಸರ್ಕಾರ ಬಂದರೆ 6 ತಿಂಗಳೊಳಗೆ ಕೊಡಲಿಲ್ಲ ರಾಜೀನಾಮೆ ದಂಡ್ ಹೊಡೆದ್ರು. ಈ ದಂಡ ರಾಜೀನಾಮೆ ಕೊಡಲ. ಸ್ಥಾನಕ್ಕೂ ರಾಜೀನಾಮೆ ನೀಡ್ತೀನಿ, ಮೀಸಲಾತಿಯನ್ನು ತಂದೆ ತೀರ್ತೀನಿ ಅಂತಂದವರು ಈಗ ಸರ್ಕಾರಕ್ಕೆ ಮುಜುಗರ ಆಗೋದು ಬೇಡ ಅಂತ ಹೇಳ್ತಿದ್ದಾರೆ ಕಾಶಪ್ಪನವರು. ಪಾಪ ಅವ್ರು ಏನು ಮಾಡ್ಬೇಕು ಹೇಳ್ರಿ. ಅವ್ರು
ನನಗೂ ನೋಡ್ರಿ ಎಷ್ಟು ಕಾಡ್ಯಾರ ಈ ಮೀಸಲಾತಿ ಹೋರಾಟ ಮಾಡಾಗ ನನಗೆ ಟಿಕೆಟ್ ತಪ್ಪಿಸ್ಬೇಕಾದ್ರೆ ಪ್ರಯತ್ನ ಮಾಡಿದ್ರು, ಅದು ಆಗಲಿಲ್ಲ. ಮೀಸಲಾತಿ ಪಾಪ ಬೊಮ್ಮಾಯಿ ಕೊಡ್ಬೇಕಂದ್ರೂ ಅದನ್ನು ಮಾಡಿಸ್ಕೊಡ್ಲಿಲ್ಲ ನಮ್ಮ ಪಾರ್ಟ್ಯಾಗ. ಬರೇ ನೀವು ಒಂದು ತಿಳ್ಕೊರಿ, ನಮ್ಮ ಮೋದಿಯವರು, ಅಮಿತ್ ಶಾ ಅವರು, ಶೋಭಾ ಕರಂದ್ಲಾಜೆ ಅವರು ಅವರ ಪ್ರೆಷರ್ನಿಂದ ನಮ್ಮ ಬಸವರಾಜ ಬೊಮ್ಮಾಯಿ ಅವ್ರು ಕೊಟ್ಟರು. ಇಲ್ಲಕ್ಕಂದ್ರೆ ಬೊಮ್ಮಾಯಿಗಂತೂ ಇಷ್ಟು ಕಾಡ್ಯಾರ ಕೊಡೇಬೇಡ ಅಂತೇಳಿ ಭಾಳ ತೊಂದರೆ ಮಾಡಿದ್ರು. 2D ಕೊಟ್ಟರು. 2DD ಒಳಗೆ ಬರೇ ಪಂಚಮಸಾಲಿ ಇಲ್ರಿ, ಪಂಚಮಸಾಲಿ, ಆದಿ ಬಣಜಿಗ, ಉಳಿದು ಎಲ್ಲ ಯಾರಿಗೆ ಈ 2Aದಾಗಿಲ್ಲಾರಂತ ಲಿಂಗಾಯತರು ಇದ್ರಾಗ ಅದಾರ. ಒಂದು, ಎರಡನೇದು ಮರಾಠ ಸಮಾಜ ಐತಿ, ಮೂರನೇದು ಜೈನ್ ಸಮಾಜ ಐತಿ, ನಾಲ್ಕನೇದು ಕ್ರಿಶ್ಚಿಯನ್ರು ಅದಾರ. ಇಷ್ಟೆಲ್ಲ ಸಮಾಜಕ್ಕೆ 7% ಕೊಟ್ಟಾರ್ರಿ. ನಾವು ಯಾವ ಬರೇ ಪಂಚಮಸಾಲಿದು ಹೋರಾಟ ಅಲ್ಲ, ಇದು ಎಲ್ಲ ಸಮುದಾಯ ಸಲ ಹೋರಾಟ ಮಾಡಿದ್ರು. ನಮ್ಮ ಸಮಾಜ ಹೋರಾಟ ಮಾಡಿದ್ರಿಂದಲೇ ಇಷ್ಟೆಲ್ಲ ಸಮಾಜ ನೋಡ್ರಿ. ಇವತ್ತು ಮಹಾರಾಷ್ಟ್ರದ ಕುಡಿದಾಗಲಿಲ್ಲ ಮರಾಠ ಸಮಾಜಕ್ಕೆ, ಈಗ ನಮ್ಮದು ಹಂಗೆ ಕೇಸ್ ಐತೆ. ಆದ್ರೆ ಒಂದು ವಿಶ್ವಾಸ ನಮ್ದೇನಂದ್ರೆ ಧರ್ಮ ಆಧಾರಿತ ಮೀಸಲಾತಿ ಕೊಡ್ಲಾಕ್ ಬರೋದಿಲ್ಲ, ಇಸ್ಲಾಂ ಕೊಡ್ಲಾಕ್ ಬರೋದಿಲ್ಲ. ಅವ್ರಿಗೆ 10% ಏನು ಕೊಟ್ಟಾರಲ್ಲ ಅದನ್ನು ಒಡೆದು ನಾವು ಕೊಟ್ಟಿವಿ. ಮುಂದೆ ಸುಪ್ರೀಂ ಕೋರ್ಟ್ನ ನಾವು ಗೆಲ್ತೀವಿ. ವಿಜೇಂದ್ರ ಬಣ ದಾವಣಗೆರೆಯಲ್ಲಿ ದೊಡ್ಡದ ಸಮಾವೇಶ ಮಾಡಲ್ರಿ. ಅವ್ರ ಬಳಿ ಸಿಕ್ಕಾಪಟ್ಟೆ ರೊಕ್ಕ ಐತ್ರಿ, ನಮ್ಮ ಬಳಿ ಏನು ಅದಾವ? ಅವ್ರಿಗೆ ಅವ್ರ ಅಪ್ಪಿದ್ದಾಗ 8,000 ಕೋಟಿ ರೂಪಾಯಿನೇ ಅದಾವ, ಮಾಡ್ತಾರ. ನಾವೇನು ಮಾಡೋಣ್ರಿ? ನಾನೇನು ಮಾಡಲ್ಲ, ಬಡವನೆಯ ನನ್ನ ಕಾಲೇ ಏನೇನು ಹೇಳ್ಯಾರಲ್ಲ ಬಸವಣ್ಣವ್ರು, ಅದೇ. ನೀವು ಹೇಳ್ಬಿಡ್ರಿ ಅದನ್ನು. ಮೈಸೂರಲ್ಲಿ ರಾಜ್ಯಾಧ್ಯಕ್ಷರ ಮುಂದೆ ಕಾರ್ಯಕರ್ತರು ಆಗ್ರಹ ಮಾಡ್ತಾರೆ. ನೀವು ಒಳ್ಳೆ ಅಲ್ಲೇ ಒಯ್ತೀರಿ. ನಮಗೆ ಹೋರಾಟ, ವಕಫ್ ಹೋರಾಟಕ್ಕೆ ನಾವು ಬಂದೀವಿ. ನಾವು ಏನೂ ಡೈವರ್ಟ್ ಆಗೋದಿಲ್ಲ. ಡೈವರ್ಟ್ ಮಾಡ್ಬೇಕಂತ ಅವ್ರು ಪ್ರಯತ್ನ ಮಾಡಕತ್ತಾರ. ನಮ್ಮ ಗುರಿ ವಕಫ್ ಹೋರಾಟ ಅಷ್ಟೇ. ನಾವು ಪಕ್ಷದ ವಿರುದ್ಧ ಮಾತಾಡೋದಿಲ್ಲ, ಯಾವ ಹಾದಿ ಬೀದಿಗೆ ಹೋಗೋರ ಬಗ್ಗೆನೂ ಮಾತಾಡೋದಿಲ್ಲ. ನೀವು ದಯವಿಟ್ಟು ನಿಮಗೇನೋ ವಿಜಯೇಂದ್ರ ಮಂತ್ರ ಮಾಡ್ಯಾನೋ ಗೊತ್ತಿಲ್ಲ, ಹೊಳ್ಳಿ ನೀವು ಅದನ್ನೇ ಕೇಳ್ತೀರಿ. ನಿಮಗೂ ಮಂತ್ರ ಮಾಡಿರ್ತಾರೆ ಮ್ಯಾಗ, ನಿಮ್ಮ ಬಾಸ್ ಕೂತಿರ್ತಾರಲ್ಲ, ಮಾಡಿಬಿಟ್ಟಿರ್ತಾರೆ. ಮಾಟದಿಂದ ಹೋಗಿ ಯತ್ನಾಳ್ ಬರ್ತಾ ಇದ್ದಾರೆ, ಇಲ್ಲಿ ಹೋಗಿ ತೀರ್ದಾಳಕ್ಕೆ ತಕ್ಷಣ ಎಸ್ ಸರ್ ನಿಮ್ಮ ಮೊಬೈಲ್ ವ್ಯಾನ್ ಒಯ್ರಿ, ಡೈರೆಕ್ಟ್ ಲೈವ್ ಕೊಟ್ಟು ಹೇಳ್ತಿರ್ತಾರೆ. ನೀವು ಬಂದು ಡ್ಯಾನ್ ಮತ್ತು ನನ್ನ ಪ್ರತಿಕ್ರಿಯೆ ಚಲೋ, ನನ್ನ TPR ಚಲೋ, ಆದ್ರೆ ನೀವು ವೈಭವೀಕರಣ ಮಾಡೋದು ವಿಜಯೇಂದ್ರ. ಏನು ಮಾಡೋದು? ಫ್ಲೋಗಿಲು ಇಲ್ರಿ, ಸತ್ಯನೇ ಐತದು, ಇತಿಹಾಸ ಹೇಳ್ತದ. ನೀವು ನೀವು ಏನು ಬೇಕಾದಂಗೆ ಬರ್ಕೊಂಡ್ರಿ. ಈ ದೇಶದ ಇತಿಹಾಸನೇ ಕಮ್ಯುನಿಸ್ಟ್ರು, ಕಾಮ್ರೇಡ್ಗಳು ತಮಗೆ ಹೆಂಗೆ ಬೇಕು ಹಂಗೆ ತಿದ್ದ್ಯಾರ. ಲಪುಟ ಏನು ಇವೆಲ್ಲ ಪೇಡಿಗೆರೆಕೆದವ್ರು ಬುದ್ಧಿಜೀವಿಗಳು, ಸಾಹಿತಿಗಳು ಎಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಚಾರಗಳನ್ನು ದೇಶದ ಮುಂದೆ ಇಟ್ಟಾರೇನ್ರಿ? ಅಂಬೇಡ್ಕರ್ ಅವ್ರು ಪಾಕಿಸ್ತಾನ ಒಡಿ ಮುಂದೆ ಮುಸಲ್ಮಾನರು ಅಲ್ಲೇ ಕಳ್ಸತ್ ಹೇಳ್ಯಾರ. ದಮ್ಮಿದ್ರೆ ಹೇಳ್ರಿ ಕರ್ಗೆಗೆ ಅಂಬೇಡ್ಕರ್ ಏನೇನು ಹೇಳ್ಯಾರ ನಾ ಹೇಳ್ತೀನಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾಳ ಕ್ಲಿಯರ್ ಹೇಳ್ಯಾರ, ಇಸ್ಲಾಂನಲ್ಲಿ ಸಹೋದರತ್ವ ಭಾವನೆ ಇಲ್ಲ. ಅವರು ತಮ್ಮ ಸಮಾಜ ಕಟ್ಟೆ ಅಣ್ತಂಬ್ರ ತಿಳ್ಕೊತಾರ. ಮತ್ತೊಂದು ಧರ್ಮವನ್ನು ಅವ್ರು ಏನತ್ತಾರ, ಕಾಫಿರ್ ಅತ್ತಾರ. ಅಂಬೇಡ್ಕರ್ 1940 ಇದ್ರ ಬಗ್ಗೆ ಚರ್ಚೆಗೆ ಬರ್ತಾರೆ. ಈಗ ಕರೆಗೆ ಈ ಈಶ್ವರ್ ಖಂಡ್ರೆ ಬರ್ತಾರೆ ರೀ. ಅದು ಪೀರ್ ಭಾಷೆಂದ ಯಾಕೆ ಇದು ಇತಿಹಾಸ ಐತಿ. ನಾವೊಬ್ಬ ಯಾಕೆ ಸ್ಟಿಕೋನ ಇಡೀ ಬಿಜಾಪುರ ಬಾಗಲಕೋಟೆ ಜಿಲ್ಲಾದಾಗ ಯಾರಿಗೆ ಬೇಕಾ ಸಾಮಾನ್ಯ ಜನರು ಕೇಳ್ರಿ. ಶ್ರೀ ಗುರು ಬಸವಲಿಂಗಾಯನ ಬರ್ತಿದ್ರು. ಈಗ ಅದನ್ನು ಇದು ಓಂ ಶ್ರೀ ಗುರು ಬಸವಲಿಂಗಾಯನ ಮತ್ತಿತ್ತು. ಈ ಸನಾತನ ಹಿಂದೂ ಧರ್ಮವನ್ನು ಅದು ನಮ್ಮ ನಿನ್ನೆ ಒಬ್ಬ ಯಾವನೋ ಮೂರ್ಖ ಬರ್ದಾನ, ಕುಂಕುಮ ಹಚ್ಚೋದು ಸನಾತನ ಹಿಂದೂ ಧರ್ಮದಾಗ ಯಾಕೆ ಬತ್ತಂದ್ರೆ ಅವಾಗೆಲ್ಲ ಕುರಿ ಹಂದಿ ಅಂಥದ್ದು ತಿತ್ತಿದ್ರು, ಅದು ರಕ್ತ ಕೆಂಪು ಇರ್ತಿತ್ತು, ಅದಕ್ಕೆ ಅವ್ರು ಕುಂಕುಮ ಹಚ್ಕೋತಿದ್ರು. ಇಂಥ ಮೂರ್ಖ ನನ್ನ ಮಕ್ಕಳು ಬಸವಣ್ಣ ಹಿಂದೆ ಬೆನ್ನತ್ತಾರೆ ಮಾಡೋದು. ವಿಶ್ವಧರ್ಮ ಪೀಠಾಧ್ಯಕ್ಷ ಮಾತೆ ಗಂಗಾದೇವಿ ಅವರು ಕೂಡ ಖಂಡಿಸಿದ್ದಾರೆ. ಇವರು ಸನಾತನಿ ಧರ್ಮವನ್ನು ಬೆಂಬಲಿಸುವ ಒಂದು ಬರದಲ್ಲಿ ಈ ರೀತಿ ಮಾತಾಡೋದು ಸರಿಯಲ್ಲ. ಮಾತೆ ಮಾದೇವರು ಏನು ಮಾಡಿದ್ರಿ? ಕುಡಲ ಸಂಗಮ ವಚನಗಳನ್ನ ತಿದ್ದಿದ್ರಿಲ್ಲ? ಏನಂತೇಳಿ ವಚನ ತಿದ್ದಿದ್ರಿ? ಲಿಂಗಾನಂದ ಸ್ವಾಮಿ ಅಂತ ಮಾಡಿದ್ರಲ್ಲ. ಯಾವ ನೈತಿಕತೆ ಐತೆ? ಬಸವಣ್ಣವ್ರದ್ದು ಯಾರಿಗೆ ತಿದ್ದಲಕ್ಕೆ ಇವ್ರಿಗೆ ಅಧಿಕಾರ ಕೊಟ್ಟಿದ್ರು? ಭಾರಿ ಪ್ರತಿಭಟನೆ ವಾಪಸ್ ತೊಗೊಂಡಾರ. ಮಾದೇವನು ಹಿಂದೆ ಹೋಗಿ ವಿಜಯ ಸಂಕೇಶ್ವರ ವಿರುದ್ಧ ನಿಂತು 10,000 ಓಟ್ ತೊಗೊಂಡವ್ರೆ ಅದಾರ. ಆ ಪೀಠದವ್ರಿಗೆ ಏನು ನೈತಿಕತೆ ಹಾಕೈತ್ರಿ? ಬಸವಣ್ಣನ ನೀವು ಇದು ಹೆಂಗೆ ತಿದ್ದಿದ್ರಿ? ಕೂಡಲ ಸಂಗಮ ದೇವಾಲಯದಿಂದ ತೆಗೆದು ಮಾಡಿದ್ರಲ್ಲ, ಇದು ದೊಡ್ಡ ಅಪರಾಧ ಇಲ್ಲದು. ಬಸವಣ್ಣವ್ರಿಗೆ ಮಾಡಿದ ಅಪರಾಧ ಇಲ್ಲ.
ಆ್ಯಸ್ ಇಟ್ ಈಸ್ ಏನು ಬಸವಣ್ಣವ್ರು ಹೇಳಿದ್ದು ಅದನ್ನೇ ಹೇಳು. ನೋಡ್ರಿ ಇವರಿಂದ ಏನು ಆಗೋದಿಲ್ಲ. ಬಿಜಾಪುರ್ನಾಗ ಬಸವಣ್ಣವ್ರ ಮೂರ್ತಿ ನಾವೇ ಮೇಂಟೆನೆನ್ಸ್ ಮಾಡ್ತೀವಿ. ಪಾರ್ಲಿಮೆಂಟ್ನಾಗ ಬಸವಣ್ಣ ಮೂರ್ತಿ ಕೂಡಿಸ್ಲಾಕ ನಾವೇ ಕಾರಣ. ನಾನು ಮಂತ್ರಿ ಇದ್ದೆ. ಪಾಪ ಅವರು ನಮ್ಮ ಸಣ್ಣ ಬಸಪ್ಪ ಅಪ್ಪ ಅವರು ಮೂರ್ತಿ ಕೊಟ್ಟವರು. ಅಟಲ್ ಬಿಹಾರಿ ವಾಜಪೇಯಿ ಕಡೆಯಿಂದ ನಾವು ಉದ್ಘಾಟನೆ ಮಾಡಿಸೋರು. ಕಿತ್ತೂರು ಚೆನ್ನಮ್ಮನ ಮೂರ್ತಿ ನಾವು ಉದ್ಘಾಟನೆ ಮಾಡಿ. ಇವ್ರು ಯಾರ್ಯಾರಿಗೂ ನೈತಿಕತೆ ಇಲ್ಲ. ಇವರೆಲ್ಲ ಬಸವಣ್ಣ ಬಗ್ಗೆ ಮಾತಾಡೋದು. ಬಸವಣ್ಣ ನಮ್ಮ ನಾನು ಇವ್ರದೇನು ವೀರಶೈವ ಮಹಾಸಭಾದ್ರಿ ಅಂದ್ರೆ ಲಿಂಗಾಯತನ ಲಿಂಗಾಯತತೆ ಬರ್ದಿದ್ರೇನ್ರಿ? ವೀರಶೈವ ಅಖಿಲ ಭಾರತ ವೀರಶೈವ ಮಹಾಸಭಾನೇ ಐತಿ, ಲಿಂಗಾಯತಲ್ಲೇ ಐತಿ. ಅವ್ರು ಬಸವಣ್ಣನ ವಿಚಾರದವ್ರೆ ಅಲ್ಲ, ವೀರಶೈವ ಮಹಾಸಭಾದವ್ರು. ಅವ್ರು ಮಾತಾಡಲಿಕ್ಕೆ ನೈತಿಕ ಹಕ್ಕೇ ಇಲ್ಲ. ಬಿಡ್ರಿ ಅದನ್ನು ನಿಮ್ಗೆ ಒಂದು ಹೇಳಿನ ಪತ್ರಕರ್ತರಿಗೆ ಒಂದೇದ್ದು ಇಂಥ ಪಾಲ್ತು ಹೆಸರು ತಗೋಬಾರ್ದು ಅಂತ ಹೇಳಿ ನನ್ನ ಪ್ರೆಸ್ ಮೀಟ್ನಾಗ ನಂಬರ್ 1 ಹೇಳಿ ಕೇಳ್ರಿ. ಮತ್ತು ನೀವು ಕೆಲವೊಂದು ಸೃಷ್ಟಿ ಮಾಡಿ ನನ್ನ ಕಡೆ ಬಾಯಿಲಿ ಹೇಳ್ಸೋಕೆ ಹೋಗ್ಬೇಡ್ರಿ. ನಿನ್ನೆ ಬಿಜಾಪುರನಾಗ ಏನು ಮಾಡಿದ್ರು, ವಿಜಯೇಂದ್ರ ವಕಫ್ ಹೋರಾಟಕ್ಕೆ ವಿರೋಧ ಮಾಡ್ಯಾರ ಅಂತ ಹೇಳಿದ್ರು. ನೀವು ರಾತ್ರಿ ಹೋಗಿ ನೋಡಿದ್ರೆ ಏನೂ ಅದ್ರ ಬಗ್ಗೆ ಏನೂ ಬಂದಿಲ್ಲ ನಿಮ್ಮ ಮೀಡಿಯಾದಾಗ. ನೀವು ಮೀಡಿಯಾದವ್ರು ಸುಮ್ಮನೆ ನಮ್ಮ ಮಾನ್ಯ ಸಿಟಿ ರವಿ ನಮ್ಮ ವಿರುದ್ಧ ಮಾತಾಡ್ಯಾನಂದ್ರಿ. ರಾತ್ರಿ ಸಿಟಿ ರವಿ ನಾವು ಏನೂ ಮಾತಾಡಿಲ್ಲ, ನಮ್ಮ ಬೆಂಬಲ ನಮ್ಮ ಇದಕ್ಕೆ ಸಪೋರ್ಟ್ ಮಾಡ್ಯಾರ. ಕರೆಕ್ಟ್ ಅವ್ರು ಮಾತಾಡಿದ್ರೆ ಇನ್ನು ಮ್ಯಾಗ ನಾ ಯಾವುದೇ ಪ್ರತಿಕ್ರಿಯೆ ಕೊಡ್ಬೇಕಾದ್ರೆ ನಾನೇ ನಿಮ್ಮ ಎಲ್ಲ ಚಾನಲ್ಗಳು ನೋಡಿ ಕೊಟ್ಟು ಕೊಡ್ತೀನಿ. ಸರ್ ಪಾದಯಾತ್ರೆಗೆ ಸಂಬಂಧಪಟ್ಟಂಗೆ ಕಾಶಪ್ಪನವ್ರ ಹೇಳಿಕೆ ಆಗಲೇ ಅರ್ಧ ಆಯ್ತು ಸರ್. ಅದು ಹಿಂದೇನು ಹೋರಾಟ ಮಾಡಿದ್ವಿ, ಪಾದಯಾತ್ರೆ ಮಾಡಿದ್ವಿ, ಅದು ಪ್ರಜ್ಞಾರಹಿತವಾಗಿ ಮಾಡಿದ್ವಿ, ಅವನು ಪ್ರಜ್ಞೆ ಇಲ್ಲ ಅನ್ನೋ ರೀತಿ ಒಳಗೆ ಹೇಳಿದ್ದಾರೆ. ಅದು ಎಷ್ಟು ಮಟ್ಟಿಗೆ ಸರಿ ಅಂತ ಸರ್? ನೋಡ್ರಿ, ಪ್ರಜ್ಞಾದಾಗ ಇದ್ದು ಬಿಟ್ಟು ನಮ್ಗೆ ಏನು ಗೊತ್ತರಪ್ಪ. ಅವ್ರ ಮೈಂಡ್ ಹೆಂಗಿತ್ತು ಅನ್ನೋದು ನಾನು ಡಾಕ್ಟ್ರ, ನಾನು ನರರೋಗ ತತ್ವ ಅಥವಾ ಮೆದುಳು ರೋಗ ತತ್ವ ಅಥವಾ ಅವ್ರು ಮುಂಜಾನೆ ಹೆಂಗಿರ್ತಿದ್ರು ಸಂಜೆ ಮುಂದೆ ಹೆಂಗಿರ್ತದೆ ಗೊತ್ತಿಲ್ಲ. ನನಗೇನೂ ಗೊತ್ತಿಲ್ಲ. ನಾವು ಹೋರಾಟಕ್ಕೆ ನಾ ಹೇಳಿದ್ದೆ, ನಾನಂತರೂ ಪಾದಯಾತ್ರೆ ನಡೀದಾಗೋದಿಲ್ಲಪ್ಪ. ನಂದು 108 kg ಐತಿ, ನನಗಾಗೋದಿಲ್ಲ, ನಾ ಬರೋದಿಲ್ಲ. ಎಲ್ಲೆಲ್ಲಿ ನನ್ನ ಅವಶ್ಯಕತೆ ಐತಿ ನಾವು ವಿಧಾನಸಭೆ ಒಳಗೆ ಹೋರಾಟ ಮಾಡ್ತೀನಿ. ನಮ್ಮ ಸರ್ಕಾರ ಇದ್ರು ನಾ ಹೆಂಗೆ ಗಟ್ಟಿಗೆ ಹೋರಾಟ ಮಾಡೀನಿ, ಹಾಗೆ ಜನ ಅಪೇಕ್ಷೆ ಪಡ್ಲಕತ್ತಾರ. ನೀವು ಇದೇ ನೀವು ಏನಾಗಿ ಕೇಳಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನನ್ನ ಸರ್ಕಾರ ಬಂದರೆ 6 ತಿಂಗಳೊಳಗೆ ಕೊಡಲಿಲ್ಲ ರಾಜೀನಾಮೆ ದಂಡ್ ಹೊಡೆದ್ರು. ಈ ದಂಡ್ ರಾಜೀನಾಮೆ ಕೊಡಲಿಲ್ಲ. ಶಾಸಕ ಸ್ಥಾನಕ್ಕೂ ರಾಜೀನಾಮೆ ನೀಡ್ತೀನಿ, ಈ ಮೀಸಲಾತಿಯನ್ನು ತಂದೆ ತೀರ್ತೀನಿ ಅಂತ ಅಂದವರು ಈಗ ಸರ್ಕಾರಕ್ಕೆ ಮುಜುಗರ ಆಗೋದು ಬೇಡ ಅಂತ ಹೇಳ್ತಿದ್ದಾರೆ ಕಾಶಪ್ಪನವರು. ಪಾಪ ಅವ್ರು ಏನು ಮಾಡ್ಬೇಕು ಹೇಳ್ರಿ. ಅವ್ರು ನನಗೂ ನೋಡ್ರಿ